ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಧರ್ಮಸ್ಥಳ ಗ್ರಾಮದಲ್ಲಿ ಬುರುಡೆ ರಹಸ್ಯದ ತನಿಖೆ ಮತ್ತಷ್ಟು ಚುರುಕಾಗ್ತಾ ಇದೆ. ಬಂಗ್ಲೆಗುಡ್ಡ ಕಾಡಿಗೆ ಭೇಟಿಯನ್ನ ಕೊಟ್ಟಿದೆ FSL ತಂಡ. ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿರೋದಿಲ್ಲಿ FSL ತಂಡ. 3 ಮಂದಿ FSL ಅಧಿಕಾರಿಗಳ ತಂಡದಿಂದ ಪರಿಶೀಲನೆ. ಬುರುಡೆ ಸಿಕ್ಕ ಜಾಗದಲ್ಲಿ FSL ಅಧಿಕಾರಿಗಳ ಪರಿಶೀಲನೆ. FSL ಮತ್ತು SIT ಅಧಿಕಾರಿಗಳೊಂದಿಗೆ ತೆರಳಿದ್ದ ಪ್ರದೀಪ್ ಕುಲಾಲ್. ನೋಡಿ, ಈ ಬುರುಡೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಪ್ರದೀಪ್ ಕುಲಾಲ್ BNSS ಸೆಕ್ಷನ್ 183 ಅಡಿ ತಪ್ಪೊಪ್ಪಿಗೆ ಹೇಳಿಕೆ ನೀಡಿದ್ದಾರೆ. ಪ್ರದೀಪ್ ರಾತ್ರಿ ಹೊತ್ತು ಕಾಡಿನಲ್ಲಿ ಬುರುಡೆ ತೆಗೆಯುವ ವಿಡಿಯೋದಲ್ಲಿ ಪ್ರಮುಖವಾಗಿ ಕಾಣಿಸಿದ್ದು ಪ್ರದೀಪ್. ಬಂಗ್ಲೆಗುಡ್ಡೆ ಕಾಡಿನಲ್ಲಿ ಬುರುಡೆ ಹೊಗೆ ತೆಗೆಯುವಂತಹ ವಿಡಿಯೋ ಇನ್ನು ಸದ್ಯ ಭಾರೀ ಕುತೂಹಲ ಕೆರಳಿಸ್ತಾ ಇದೆ FSL ತಂಡದ ಈ ಒಂದು ವಿಸಿಟ್. ನೋಡಿ, ಬಹಳಷ್ಟು ತಿಂಗಳುಗಳು ಡ್ರ್ಯಾಗ್ ಆಯಿತು. ಧರ್ಮಸ್ಥಳದಲ್ಲಿ ಈ ಚಿನ್ನಯ್ಯ, ಬುರುಡೆ, ಮತ್ತೊಂದು ಇನ್ನೊಂದು ಯೂಟ್ಯೂಬರ್ಸ್ಗಳು ಹೇಳಿಕೆ ಎಲ್ಲವೂ ಕೂಡ ಅತಿ ದೊಡ್ಡ ಹೈಡ್ರಾಮಕ್ಕೆ ಸಾಕ್ಷಿ ಆಯಿತು. ತಿಂಗಳಾನುಗಟ್ಟಲೆ ಜನ ಹೆದರ್ಕೊಂಡ್ಬಿಟ್ಟಿದ್ರು ಧರ್ಮಸ್ಥಳದತ್ತ ಹೋಗೋಕ್ಕೆ. ಅಷ್ಟರ ಮಟ್ಟಿಗೆ ಭಯವನ್ನು ಹುಟ್ಟಿಸ್ಬಿಟ್ಟಿದ್ರು. ಅದಾದಮೇಲೆ ಒಂದಷ್ಟು ಜನರ ಆಧಾರ್ ಕಾರ್ಡ್ ಸಿಗುತ್ತೆ, ಒಂದಷ್ಟು ಜನರ ಹೆಸರುಗಳು ಪ್ರಮುಖವಾಗಿ ಕೇಳಿಸುತ್ತೆ. ಇದೆಲ್ಲದರ ನಂತರ ಈಗ ಏನೆಲ್ಲ ರಹಸ್ಯಗಳು ಹೊರಗಡೆ ಬರುತ್ತೆ, ಇನ್ನು ಏನೆಲ್ಲ ಕಥೆಗಳು, ಕಥಾನಕಗಳು ಹೊರಗಡೆ ಬರುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಸದ್ಯಕ್ಕೆ ಧರ್ಮಸ್ಥಳ ಗ್ರಾಮದಲ್ಲಿ ಬುರುಡೆ ರಹಸ್ಯದ ತನಿಖೆ ಚುರುಕಾಗ್ತಾ ಇರೋದು. ಹಾಗಾದರೆ ಮತ್ತೆ ಮುನ್ನೆಲೆಗೆ ಈ ವಿಚಾರ ಬಂದು ಇನ್ನು ಏನೇನೆಲ್ಲ ನಡೆದಿದೆ, ಏನೇನೆಲ್ಲ ನಡೆಸುವಂಥ ಐಡಿಯಾಲಜಿಗಳನ್ನು ಇಟ್ಕೊಂಡಿದ್ರು, ಒಂದು ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಏನೇನೆಲ್ಲ ಮಾಡುವಂಥ ಯೋಜನೆಗಳನ್ನು ಒಂದಷ್ಟು ಜನ ಹಾಕ್ಕೊಂಡಿದ್ರು. ಯಾವುದು ಸತ್ಯ, ಯಾವುದು ಸುಳ್ಳು ಎಲ್ಲವೂ ಕೂಡ ತನಿಖೆಯಿಂದ ಹೊರಬರುತ್ತೆ. ಸದ್ಯಕ್ಕೆ ಬಂಗ್ಲೆಗುಡ್ಡೆ ಕಾಡಿಗೆ ಭೇಟಿಯನ್ನು ಕೊಟ್ಟಿರೋದಿಲ್ಲಿ FSL ಟೀಮ್. ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಈಗ FSL ಟೀಮ್ ಬಂದಿದೆ. 3 ಮಂದಿ FSL ಅಧಿಕಾರಿಗಳ ತಂಡದಿಂದ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಬುರುಡೆ ಸಿಕ್ಕ ಜಾಗದಲ್ಲಿ FSL ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ವಿಡಿಯೋದಲ್ಲಿ ಕಾಣಸಿಕ್ಕಂಥ ಪ್ರದೀಪ್ ಕೂಡ ಇರೋದು ಮತ್ತಷ್ಟು ಕುತೂಹಲ. FSL ಮತ್ತು SIT ಅಧಿಕಾರಿಗಳೊಂದಿಗೆ ತೆರಳಿದ್ದ ಪ್ರದೀಪ್ ಕುಲಾಲ್. ನೋಡಿ, ಈ ಬುರುಡೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಪ್ರದೀಪ್ ಕುಲಾಲ್ BNSS ಸೆಕ್ಷನ್ 183 ಅಡಿ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಈಗಾಗಲೇ ಕೊಟ್ಟಿರೋದಿಲ್ಲಿ ಪ್ರದೀಪ್. ರಾತ್ರಿ ಹೊತ್ತು ಕಾಡಿನಲ್ಲಿ ಬುರುಡೆ ತೆಗೆಯುವಂತಹ ವಿಡಿಯೋದಲ್ಲಿ ಪ್ರದೀಪ್ ಇದ್ದರು. ಹಾಗಾಗಿ ಈ ಪ್ರದೀಪ್ ವಿಚಾರ ಕುರಿತಂತೆ ಇನ್ನೂ ಹಲವು ವಿಚಾರಗಳ ಕುರಿತಂತೆ ಬಹಳಷ್ಟು ವಿಚಾರಗಳು, ಸತ್ಯಾಸತ್ಯತೆಗಳು ಇನ್ನಷ್ಟೇ ಹೊರ ಬರಬೇಕಾಗಿದೆ. ಈಗ FSL ಅಧಿಕಾರಿಗಳ ತಂಡ ವಿಸಿಟ್ ಮಾಡಿದ್ದು ಇನ್ನೂ ಏನೇನೆಲ್ಲ ರಹಸ್ಯಗಳಿದೆ ಅನ್ನೋದು ಬಟಾ ಬಯಲಾಗಬೇಕಿದೆ. ಕೆಳಗಡೆ ಇನ್ನು ನಾವೆಲ್ಲರೂ ಗಮನಿಸಿದಂತೆ ಕಳೆದ ವರ್ಷ ಬಹಳಷ್ಟು ತಿಂಗಳು ಇದೇ ವಿಚಾರ ಡ್ರ್ಯಾಗ್ ಆಗಿದ್ದನ್ನು ನಾವು ಗಮನಿಸಿದ್ವಿ. ಚಿನ್ನಯ್ಯ ಬಂದ, ಎಷ್ಟೆಲ್ಲ ಬುರುಡೆಗಳು, ಬಹಳಷ್ಟು ಶವಗಳನ್ನು ಹೂತಾಕ್ಬಿಟ್ಟಿದ್ದೀನಿ ಅಂತ ಹೇಳ್ದ. ಅಲ್ಲಲ್ಲಿ ಗುಂಡಿ ತೆಗೆಸುವಂಥ ಕೆಲಸಗಳಾಯಿತು. ಒಂದಷ್ಟು ಅಸ್ಥಿ ಪಂಜರಗಳು ಸಿಕ್ಕಿದ್ದು ಹೌದು. ಅಲ್ಲಿ ಬೇಕು ಅಂತಲೇ ಹೂತಾಕಿದ್ದ ಅಥವಾ ಬುರುಡೆನ ಎಲ್ಲಿಂದಲೋ ತರಿಸಿ ಏನೆಲ್ಲ ಮಾಡಿ ರಾದ್ಧಾಂತಗಳನ್ನೇ ಮಾಡಿಟ್ರು. ಒಂದಷ್ಟು ಜನ ಸುಳ್ಳು ಹೇಳಿ ಸಿಕ್ಕಾಕೊಂಡ್ರು. ಇಲ್ಲಿ ಮ್ಯಾಜಿಕ್ ಅಜ್ಜಿ ಅನ್ನುವಂತೆ ಆ ಸುಜಾತ ಕೂಡ ಎಂಟ್ರಿ ಕೊಟ್ಟರು. ಏನೇನೋ ಇಲ್ಲ ಸಲ್ಲದ ಕಥೆಗಳನ್ನು ಹೇಳಿದ್ರು. ಒಂದೊಂದು ಕಡೆ ಒಂದೊಂದು ಸುಳ್ಳು ಕಟ್ಟು ಕಥೆಗಳನ್ನು ಹೇಳಿ ಜನರನ್ನು ಮೂರ್ಖರನ್ನಾಗಿಸಿದ್ರು. ಎಷ್ಟೋ ಜನ ಕೂತಲ್ಲಿ ಮಾತಾಡ್ತಾ ಇದ್ರು, ಧರ್ಮಸ್ಥಳಕ್ಕೆ ಹೋದರೆ ಹಿಂಗಂತೆ ಹಂಗಂತೆ, ಹೋದರು ವಾಪಸ್ ಬರಲ್ವಂತೆ, ನಾಪತ್ತೆ ಆಗ್ಬಿಡ್ತಾರಂತೆ, ಕೊಲೆ ಮಾಡಿಬಿಡ್ತಾರಂತೆ, ಅತ್ಯಾಚಾರ ಮಾಡಿಬಿಡ್ತಾರೆ ಅಂತ. ಒಂದು ಶ್ರೀ ಕ್ಷೇತ್ರಕ್ಕೆ ಏನೆಲ್ಲ ಕಳಂಕಗಳನ್ನು ಅಂಟಿಸ್ಬೇಕಾಯಿತು ಅದಾಯಿತು. ಆದರೆ ಅದಾದ ನಂತರ ಒಬ್ಬೊಬ್ಬರದ್ದೇ ಅಸಲಿ ಕಥೆಗಳು, ಬಂಡವಾಳಗಳು ಬಟಾ ಬಯಲಾಗ್ತಾ ಹೋಯಿತು. ಯಾವಾಗ ಹೆಚ್ಚಿನ ತನಿಖೆಗೆ ಒಳಪಡಿಸಿ ಎಲ್ಲ ಸಾಕ್ಷಿಗಳನ್ನು ಕಲೆ ಹಾಕುವಂಥ ಕೆಲಸಕ್ಕೆ ಮುಂದಾದರೂ ಆಗ ಯಾರ್ಯಾರು ಯಾವ್ಯಾವ ಕತೆ ಕಟ್ಟಿದ್ರು ಅನ್ನೋದು ಕೂಡ ಹೊರಗಡೆ ಬಂತು. ಹೀಗಾಗಿ ಇಷ್ಟೆಲ್ಲ ನಡೆದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಸುಮ್ಮನಾಗಿದ್ದಂಥ ಸಂದರ್ಭದಲ್ಲಿ ಈಗ ತನಿಖೆ ಮತ್ತಷ್ಟು ಚುರುಕಾಗ್ತಾ ಇದೆ. ನೋಡಿ, ಕಳೆದ ವರ್ಷ ಯಾವ ಮಟ್ಟಿಗೆ ಈ JCBಗಳನ್ನೇ ಕರೆಸಿ ಗುಂಡಿ ತೆಗೆಸಿ
ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ರು ಅದನ್ನೆಲ್ಲವನ್ನ ಕೂಡ ತೆಗೆಸುವಂಥ ಕೆಲಸಗಳಾಯಿತು. ಒಂದಷ್ಟು ಕಡೆ ಅಸ್ಥಿಪಂಜರಗಳು ಸಿಕ್ಕಿದ್ವು. ಸಹಜವಾಗಿ ಈಗ ನೇತ್ರಾವತಿ ನದಿ ದಡದಲ್ಲಿ ಅನಾಥ ಶವಗಳನ್ನು ಏನು ಬಿದ್ದಿರುತ್ತೆ ಅದು ಗ್ರಾಮ ಪಂಚಾಯತ್ ಠಾಣಾ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಮಣ್ಣು ಮಾಡಬೇಕಾಗಿತ್ತು ಅದನ್ನು ಕೂಡ ಮಾಡಿದರು. ಅಂಥ ಅಸ್ಥಿಪಂಜರಗಳು ಸಿಕ್ಕಾಗ ಬುರುಡೆ ಚಿನ್ನಯ್ಯ ಹೇಳಿದ್ದೆಲ್ಲವೂ ಸತ್ಯ ಅಂತ ಅಂದ್ಕೊಂಡ್ಬಿಟ್ಟಿದ್ರು. ಆದರೆ ಬುರುಡೆ ಚಿನ್ನಯ್ಯ ಬಿಟ್ಟಿದ್ದೆಲ್ಲ ಬುರುಡೆ ಅಂತ ಆ ನಂತರದಲ್ಲೇ ಗೊತ್ತಾಗಿತ್ತು. ಹೀಗಾಗಿ ಬಹಳಷ್ಟು ಇಡೀ ರಾಜ್ಯ ಅಲ್ಲ ದೇಶವೇ ತಲ್ಲಣಗೊಳ್ಳುವಂಥ, ದೇಶವೇ ಬೆಚ್ಚಿ ಬೀಳಿಸುವಂಥ ಸುಳ್ಳುಗಳನ್ನು ಹೇಳಿ ಇಡೀ ಪ್ರಪಂಚವನ್ನೇ ಮೂರ್ಖರನ್ನಾಗಿಸುವಂಥ ಕೆಲಸ ಮಾಡಿದ ಚಿನ್ನಯ್ಯ ಆ್ಯಂಡ್ ಟೀಮ್ಗೆ ಈಗಾಗಲೇ ತಕ್ಕ ಶಾಸ್ತಿಗಳಾಗಿದೆ. ಆದರೆ ಈ ನಡುವೆ ಬಂಗ್ಲೆಗುಡ್ಡೆ ಕಾಡಿಗೆ FSL ತಂಡ ಇವತ್ತು ಎಂಟ್ರಿ ಕೊಟ್ಟಿರೋದು. ಯಾವ ರಹಸ್ಯವನ್ನು ಭೇದಿಸೋಕ್ಕೆ ಈ FSL ಟೀಮ್ ಈಗ ಎಂಟ್ರಿ ಕೊಟ್ಟಿದೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂಥ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರೋದು ಇಲ್ಲಿ ಮಂಗಳೂರು ಪ್ರತಿನಿಧಿ ಆದಿತ್ಯ. ಆದಿತ್ಯ, ಕಳೆದ ವರ್ಷ ಬಹಳಷ್ಟು ತಿಂಗಳುಗಳ ಕಾಲ ಇದೇ ವಿಚಾರ ಸುದ್ದಿಯಲ್ಲಿತ್ತು. ಇಡೀ ರಾಜ್ಯ ದೇಶಗಳು ಕೂತಲ್ಲಿ ಮಾತನಾಡುವಂಥ ದೊಡ್ಡ ಮಟ್ಟದ ಸುದ್ದಿ ಆಗ್ಬಿಟ್ಟಿತ್ತು. ಆದರೆ ಆ ನಂತರದಲ್ಲಿ ಗೊತ್ತಾಯಿತು ಬುರುಡೆ ಚಿನ್ನಯ್ಯ ಬಿಟ್ಟಿದ್ದೆಲ್ಲ ಬುರುಡೆ ಅಂತ. ಸದ್ಯಕ್ಕೆ ಇವತ್ತು FSL ಟೀಮ್ ಅಲ್ಲಿಗೆ ಲಗ್ಗೆ ಇಟ್ಟಿದೆ. ಏನೆಲ್ಲ ರಹಸ್ಯಗಳನ್ನು ಭೇದಿಸೋದಕ್ಕೆ FSL ಟೀಮ್ ಅಲ್ಲಿ ಎಂಟ್ರಿ ಕೊಟ್ಟಿದೆ ಆದಿತ್ಯ? ಅಮೃತ, ನಿಜಕ್ಕೂ ಕೂಡ ಸರಿಸುಮಾರು ಅಂದರೆ ಈ ಬುರುಡೆ ಪ್ರಕರಣ ಏನು ಜುಲೈನಲ್ಲಿ ಆರಂಭವಾಗಿತ್ತು, ನಾಡಿದ್ದಕ್ಕೆ 1 ವರ್ಷ ಆಗ್ತಾ ಬಂತು. ಜನರಲ್ಲೂ ಕೂಡ ಸಾಕಷ್ಟು ಇದರ ಬಗ್ಗೆ ಆತಂಕ, ಕುತೂಹಲಗಳು ಇದೆ. ಈ ಪ್ರಕರಣ ಎಲ್ಲಿಗೆ ಬಂದು ನಿಲ್ತು ಮತ್ತು ತಾರ್ಕಿಕ ಅಂತ್ಯವನ್ನು ಪಡೆದುಕೊಳ್ತಾ ಮತ್ತು ಇಲ್ಲಿ ಒಂದು ಷಡ್ಯಂತ್ರವನ್ನು ಮಾಡಲಾಗಿದೆ ಅನ್ನುವಂಥ ಒಂದು ದೊಡ್ಡ ಆರೋಪ ಕೂಡ ಕೇಳಿ ಬಂದಿತ್ತು. ಸೊ ಈ ಷಡ್ಯಂತ್ರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳ ವಿರುದ್ಧ ಯಾವ ಕ್ರಮ ಕೂಡ ಆಗ್ತಾ ಇಲ್ಲ ಅನ್ನುವಂಥ ರೀತಿಯ ಚರ್ಚೆಗಳಾಗ್ತಾ ಇರುವಂಥ ಹೊತ್ತಿನಲ್ಲೇ ಇದೀಗ ಅಚ್ಚರಿಯ ರೀತಿಯಲ್ಲಿ ಬೆಂಗಳೂರಿನ FSL ಅಧಿಕಾರಿಗಳ ತಂಡ ಏನಿದೆ ಇದು ಧರ್ಮಸ್ಥಳ ಗ್ರಾಮದ ಬಂಗ್ಲಗುಡ್ಡ ಕಾಡಿಗೆ ಈಗ ಮತ್ತೆ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು. ಯಾಕಂದರೆ ಇಲ್ಲಿ ಸಾಕಷ್ಟು ಅಸ್ಥಿ ಪಂಜರಗಳು ಸಿಕ್ಕಿತ್ತು ಮತ್ತು ಇದರ ಜೊತೆಗೆ ಏನು ಪ್ರದೀಪ್ ಅನ್ನುವಂಥವನು ಅಂದರೆ ಬುರುಡೆ ಗ್ಯಾಂಗ್ ಜೊತೆ ಗುರುತಿಸಿಕೊಂಡಿದ್ದಂಥ ಪ್ರದೀಪ್ ಎಂಬಾತ ಏನಿದ್ದ ಈತ ಒಂದು ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೂಡ ನೀಡಿದ್ದ. ಈ ಪ್ರಪ್ರಮತಗತವಾಗಿ ಈ ಒಂದು ಪ್ರಕರಣ ಯಾವಾಗ ಮುನ್ನೆಲೆಗೆ ಬಂತು ಆಗ ಒಂದು ವಿಡಿಯೋ ಬಹಳ ವೈರಲ್ ಆಗಿತ್ತು. ಆ ವಿಡಿಯೋದಲ್ಲಿ ಒಂದು ಬುರುಡೆಯನ್ನು ಹೊರತೆಗೆಯುವಂಥ ದೃಶ್ಯ ಕೂಡ ವೈರಲ್ ಆಗಿತ್ತು. ಏನು ಆರೋಪಿ ಚಿನ್ನಯ್ಯನೇ ಈ ಒಂದು ಬುರುಡೆಯನ್ನು ಹೊರತೆಗೆದಿದ್ದಾನೆ ಅನ್ನುವಂಥ ರೀತಿಯ ವಿಚಾರಗಳು ವೈರಲ್ ಆಗಿತ್ತು. ಸೊ ಆ ವಿಡಿಯೋ ಮಾಡುವ ಹೊತ್ತಿನಲ್ಲಿ ಇದೇ ಪ್ರದೀಪ್ ಇದ್ದ ಅನ್ನುವಂಥ ಮಾಹಿತಿ ಕೂಡ SIT ಅಧಿಕಾರಿಗಳಿಗೆ ಸಿಕ್ಕಿತ್ತು. ಹಾಗಾಗಿ ಕಳೆದ ಕೆಲವು ತಿಂಗಳುಗಳ ಹಿಂದೆ ಆತ ಸೇರಿದಂತೆ ವಿಠಲ್ ಗೌಡ ಹೀಗೆ ಅನೇಕ ಆರೋಪಿಗಳು ಏನಿದ್ದಾರೆ ಇವರದ್ದೆಲ್ಲರದ್ದು ಕೂಡ ಒಂದು ಹೇಳಿಕೆಯನ್ನು ಪಡೆಯಲಾಗಿತ್ತು ಮತ್ತು ಇದರ ಆಧಾರವಾಗಿ ಅಲ್ಲಿ ತೆಗೆದುಕೊಂಡು ಹೋಗಿದ್ದಂತಹ ಒಂದು ಅಸ್ಥಿಪಂಜರಗಳ ಒಂದು ಸ್ಯಾಂಪಲ್ಗಳು ಏನಿತ್ತು ಅದನ್ನು ಬೆಂಗಳೂರಿನ FSL ಪ್ರಯೋಗಾಲಯಕ್ಕೂ ಕೂಡ ಕಳುಹಿಸಲಾಗಿತ್ತು. ಈಗ ಅಲ್ಲಿಂದಲೇ 3 ಜನ ಅಧಿಕಾರಿಗಳು ಮತ್ತೆ ಬಂಗ್ಲಗುಡ್ಡ ಕಾಡಿಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಮತ್ತು ಏನು ಈ ಒಂದು ಆರೋಪಿ ಪ್ರದೀಪ್ ಇದಾನೋ ಈತನನ್ನ ಕೂಡ ಕಾಡಿಗೆ ಮತ್ತೆ ಕರೆದೊಯ್ಯಲಾಗಿದೆ. ಮತ್ತೆ ಈತನಿಂದ ಒಂದಿಷ್ಟು ಮಾಹಿತಿಯನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಸದ್ಯ ಕಂಡು ಬರ್ತಾ ಇದೆ. ಒಟ್ಟು ಹೇಳೋದಾದ್ರೆ ಅಮೃತ, ಏನು ಈ ಪ್ರಕರಣ ಬಹಳ ಸೈಲೆಂಟ್ ಆಗಿತ್ತು ಈಗ ಮತ್ತೆ ಜೀವವನ್ನು ಪಡೆದುಕೊಳ್ಳುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಸೊ ಕೇಸ್ನಲ್ಲಿ ಏನೋ ಮೇಜರ್ ಡೆವಲಪ್ಮೆಂಟ್ ಆಗಿರುವ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದ್ದು ಮುಂದಕ್ಕೆ SIT ಅಧಿಕಾರಿಗಳ ನಡೆಯ ಬಗ್ಗೆ ಸಾಕಷ್ಟು ಕುತೂಹಲಗಳು ಕೂಡ ಮೂಡಿದೆ ಅಮೃತ. ಸಾಧ್ಯತೆಯಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಆ ವಿಡಿಯೋದಲ್ಲಿ ಸಿಕ್ಕಿದಂಥ ಪ್ರದೀಪ್ ಈಗ ಸದ್ಯಕ್ಕೆ ಪೊಲೀಸರ ಕಸ್ಟಡಿಯಲ್ಲಿದ್ದಾರಾ, ಜೊತೆಗೆ ಚಿನ್ನಯ್ಯ ಎಲ್ಲಿದ್ದಾರೆ? ಯಾಕಂತ ಹೇಳಿದ್ರೆ ಈಗ ಮತ್ತೆ ಪ್ರಕರಣ ಮುನ್ನೆಲೆಗೆ ಬರುತ್ತೆ ಅಂದ್ರೆ ಇವರೆಲ್ಲರೂ ಮತ್ತೆ ತನಿಖೆಗೆ ಒಳಪಡಬೇಕಾಗತ್ತಲ್ಲ, ಹಾಗಾಗಿ ಕೇಳ್ತಾ ಇದ್ದೀನಿ. ಅಮೃತ, ಹೌದು, ಈಗಾಗಲೇ ಏನು ಪ್ರದೀಪ್ ಮತ್ತು ವಿಠಲ್ ಗೌಡ ಇವರೆಲ್ಲರೂ ಕೂಡ ಈ ಒಂದು ಪ್ರಕರಣ ಅಂತಿಮ ಹಂತಕ್ಕೆ ಹೋಗುವ ಸಂದರ್ಭದಲ್ಲೇ SIT ಮುಂದೆ ಹಾಜರಾಗಿದ್ರು ಮತ್ತು ಯಾರು ಕೂಡ ಈಗ ಸದ್ಯದ ಮಟ್ಟಿಗೆ SITಯ ಕಸ್ಟಡಿಯಲ್ಲಿ ಅನ್ನುವಂಥ ರೀತಿಯಲ್ಲಿ ಇಲ್ಲ. ಯಾಕಂದ್ರೆ ಚಿನ್ನಯ್ಯನಿಗೂ ಕೂಡ ಜಾಮೀನು ಮಂಜೂರಾಗಿತ್ತು, ಷರತ್ತುಬದ್ಧವಾಗಿರುವಂತಹ ಜಾಮೀನು. ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ಬರುವವರೆಗೂ ಕೂಡ ಆತ ಧರ್ಮಸ್ಥಳ ಗ್ರಾಮವನ್ನು ಅಥವಾ ಪೊಲೀಸ್ ಠಾಣೆಯನ್ನು ಹೊರತುಪಡಿಸಿ ಅದರ ವ್ಯಾಪ್ತಿಯನ್ನು ಮೀರಿ ಹೊರಗಡೆ ಹೋಗಬಾರ್ದು ಅನ್ನುವಂಥ ರೀತಿಯ ಕಟ್ಟುನಿಟ್ಟಿನ ಒಂದು ಷರತ್ತನ್ನು ಕೂಡ ಆತನಿಗೆ ವಿಧಿಸಲಾಗಿತ್ತು. ಯಾವ ಸಂದರ್ಭದಲ್ಲಿ SIT ಕರೆದ್ರು ಕೂಡ ಅವರೆಲ್ಲರೂ ಕೂಡ ವಿಚಾರಣೆಗೆ ಹಾಜರಾಗಬೇಕು. 5-6 ಜನರ ಹೆಸರು ಈ ಪ್ರಕರಣದಲ್ಲಿ ಮುನ್ನೆಲೆಗೆ ಬಂದಿದೆ. ಹಾಗಾಗಿ ಅವರೆಲ್ಲರೂ ಕೂಡ ಯಾವುದೇ ಹಂತದಲ್ಲೂ ಕೂಡ SIT ಅಧಿಕಾರಿಗಳು ಕರೆದು ಕೂಡ ಅವರು ತನಿಖೆಗೆ ಹಾಜರಾಗಬೇಕಾಗಿತ್ತು. ಮೊನ್ನೆ ತಾನೇ ಗಿರೀಶ್ ಮಠಣ್ಣನವರು ಕೂಡ ಒಂದು ಮೊಬೈಲ್ ಫೋನಿಗೆ ಸಂಬಂಧಪಟ್ಟ ಹಾಗೆ SIT ಕಚೇರಿಗೆ ಮತ್ತೆ ತನಿಖೆಗೆ ಹಾಜರಾಗಿದ್ದು ಕೂಡ ಸಂಚಲನಕ್ಕೆ ಕಾರಣವಾಗಿತ್ತು. ಇದರ ಜೊತೆಗೆ ಈಗ ಮತ್ತೆ ಪ್ರದೀಪ್ ಕೂಡ ಈಗ ಸದ್ಯ ಮುನ್ನೆಲೆಗೆ ಬಂದಿರುವಂಥದ್ದು. ಯಾಕಂದ್ರೆ SIT ಅಧಿಕಾರಿಗಳು ಈ ಪ್ರಕರಣದ ಮೂಲಕ್ಕೆ ಹೋಗಿದ್ರು, ಎಲ್ಲಿಂದ ಆ ವಿಡಿಯೋ ಬಂದಿತ್ತು, ಆ ಬುರುಡೆಯ ಸತ್ಯಾಸತ್ಯತೆ ಏನು, ನಿಜವಾಗ್ಲೂ ಕೂಡ ಅದನ್ನ ಬಂಗ್ಲಗುಡ್ಡ ಕಾಡಿನಿಂದಲೇ ತಂದಿದ್ದ ಅಥವಾ ಬೇರೆ ಕಡೆಯಿಂದ ತಂದು ಅಲ್ಲಿ ಪ್ಲಾಂಟ್ ಮಾಡಲಾಗಿತ್ತ, ಹೀಗೆ 10 ಹಲವು ಅನುಮಾನಗಳಿತ್ತು. ಸೊ ಇದರ ಆಧಾರದಲ್ಲಿ SIT ಅಧಿಕಾರಿಗಳು ತನಿಖೆಯನ್ನು
ತನಿಖೆಯನ್ನು ಆರಂಭ ಮಾಡಿದ್ರು. ಸೊ ಅದೇ ಮೂಲದಲ್ಲಿದ್ದಂಥ ಪ್ರದೀಪನ್ನ ಈಗ ಮತ್ತೆ SIT ಅಧಿಕಾರಿಗಳು ಧರ್ಮಸ್ಥಳದ ಬಂಗ್ಲಗುಡ್ಡ ಕಾಡಿಗೆ ಕರ್ಕೊಂಡು ಹೋಗಿರುವಂಥದ್ದು ಬಹಳ ಕುತೂಹಲ ಕಾರಣವಾಗಿದೆ. ಯಾಕಂದ್ರೆ ಹೇಳಿಕೆಯನ್ನ ಪಡೆಯುವ ನಿಟ್ಟಿನಲ್ಲಿ ಕಳೆದ ಕೆಲವು ತಿಂಗಳುಗಳ ಹಿಂದೆ ಒಂದು ದೊಡ್ಡ ಸುದೀರ್ಘ ವಿಚಾರಣೆಯನ್ನೇ ಅವರು ಮಾಡಿದ್ರು. ಆ ಸ್ಪಾಟಿಗೆ ಕರ್ಕೊಂಡು ಹೋಗಿಯೂ ಕೂಡ ವಿಚಾರಣೆಯನ್ನ ತನಿಖೆಯನ್ನ ಮಾಡಿದ್ರು. ಈಗ ಮತ್ತೆ ಬೆಂಗಳೂರಿನ ಒಂದು FSL ಅಧಿಕಾರಿಗಳ ಮೂಲಕ ಆತನನ್ನ ಕಾಡಿಗೆ ಕರೆದು ಹೋಗಿರುವಂಥದ್ದು, ಮತ್ತೆ ಈ ಒಂದು ಪ್ರಕರಣ ವೇಗವನ್ನು ಪಡೆದುಕೊಳ್ಳುವಂಥದ್ದು ಅಥವಾ ಒಂದು ತಾರ್ಕಿಕ ಹಂತಕ್ಕೆ ಬರುವಂಥದ್ದು ಏನಾದರೂ ಇದೆಯಾ ಅಥವಾ ಇದರಲ್ಲಿ ಯಾರ್ದಾದ್ರೂ ಬಂಧನವಾಗುವಂಥ ಸಾಧ್ಯತೆ ಇದೆಯಾ ಅನ್ನುವಂಥ ಅನುಮಾನಕ್ಕೂ ಕೂಡ ಸದ್ಯ ಕಾರಣವಾಗಿದೆ. ಅಮೃತ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ.